ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗದ ಲಕ್ಕುಂಡಿಯಲ್ಲಿ ಪತ್ತೆಯಾಗಿದ್ದ ನಿಧಿ 500ರಿಂದ 600 ವರ್ಷಗಳಷ್ಟು ಹಳೆಯದಾದ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸೇರಿದ್ದಂತೆ. ಆಭರಣಗಳ ಆಕಾರ, ಕೆತ್ತನೆ ಮತ್ತು ವಿನ್ಯಾಸಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇವು ಯಾವುದಾದ್ರೂ ಹೆಣ್ಣು ದೇವತೆಯ ಮೂರ್ತಿ ಅಲಂಕಾರಕ್ಕೆ ಬಳಸ್ತಾ ಇದ್ದ ಆಭರಣಗಳಿರಬಹುದು ಅಂತ ಅಂದಾಜಿಸಲಾಗಿದೆ. ಪತ್ತೆಯಾದ ಸುಮಾರು 470 ಗ್ರಾಂ ತೂಕದ ಚಿನ್ನದ ಮಾರುಕಟ್ಟೆ ಮೌಲ್ಯ ಸುಮಾರು 80 ಲಕ್ಷ ರೂಪಾಯಿ. ಆದರೆ ಇವುಗಳ ಐತಿಹಾಸಿಕ ಹಿನ್ನೆಲೆ, ಪುರಾತನ ಮಹತ್ವ ಪರಿಗಣಿಸಿದ್ರೆ ಇವುಗಳ ಮೌಲ್ಯ ಈಗಿನ ಬೆಲೆಗಿಂತ 10 ಪಟ್ಟು ಹೆಚ್ಚಂತೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ 500 ವರ್ಷ ಹಳೆಯದ್ದು. ವಿಜಯನಗರ ಕಾಲಘಟ್ಟದ ಆಭರಣ ಎಂದ ತಜ್ಞರು. ಹಳೆ ಆಭರಣಕ್ಕೆ ಈಗಿನ ಮೌಲ್ಯಕ್ಕಿಂತ 10 ಪಟ್ಟು ಹೆಚ್ಚು ಬೆಲೆ. ಎಸ್, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ನಿವಾಸಿಗಳಾದ ಕಸ್ತೂರೆವ್ವ ರಿತ್ತಿ ಕುಟುಂಬಕ್ಕೆ ಮನೆ ತಳಪಾಯ ತೆಗೆಯುವ ಸಂದರ್ಭದಲ್ಲಿ ಕಸ್ತೂರೆವ್ವ ಸುಪುತ್ರ ಪ್ರಜ್ವಲ್ಗೆ ಒಂದು ಮಣ್ಣಿನ ಮಡಿಕೆಯಲ್ಲಿ ನಿಧಿ ಸಿಗುತ್ತೆ. ಆಗ ಆ ಬಾಲಕ ಊರಿನ ಜನಪ್ರತಿನಿಧಿಗಳ ಹತ್ರ ಹೋಗಿ ತನಗೆ ಸಿಕ್ಕಿರುವ ನಿಧಿಯನ್ನ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ ನಂತರ ಈ ಸುದ್ದಿ ದೇಶ ವಿದೇಶದಲ್ಲಿ ಸದ್ದು ಮಾಡ್ತು. ಆದ್ರೆ ಈಗ ಆ ನಿಧಿ ಸುಮಾರು 500ರಿಂದ 600 ವರ್ಷಗಳ ಹಳೆಯ ಆಭರಣ. ಜೊತೆಗೆ ಇದು ವಿಜಯನಗರ ಕಾಲಘಟ್ಟದ್ದು ಅಂತ ತಜ್ಞರ ತಂಡ ಮಾಹಿತಿ ನೀಡಿದೆ. ಇವತ್ತು ಇಲ್ಲಿ ಬಂದಿದ್ದು ಈ ಆಭರಣಗಳನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೂ ಎಷ್ಟೋ ಆಭರಣಗಳು ಕಲ್ಪನೆ ಮೀರಿದಷ್ಟು ಸಿಗ್ಬೋದಂತ ನಾನು ನನ್ನ ಅನಿಸಿಕೆಯೊಳಗೆ ಹೇಳ್ಬೋದು. ಇದು ಲಕ್ಷ್ಮೀ ದೇವಸ್ಥಾನ ಬಾಜು ಇರೋದರಿಂದ, ಆ ನಿಧಿ ಸಿಕ್ಕಿದ್ದು ಲಕ್ಷ್ಮೀ ದೇವಸ್ಥಾನದ ಬಾಜು ಇರೋದ್ರಿಂದ ಅದು ದೇವಸ್ಥಾನಕ್ಕೆ ಆಭರಣಗಳನ್ನು ಭಕ್ತರು ಕೊಟ್ಟಂಥದ್ದು ಇರಬಹುದು ಅಂತೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು. ಇನ್ನು ಲಕ್ಕುಂಡಿ ನಿಧಿಯ ಕಾಲಮಾನ ಪತ್ತೆ ಹಾಗೂ ಮೌಲ್ಯಮಾಪನಕ್ಕೆ ತಂಡ ರಚಿಸಿದ್ದ ಸರ್ಕಾರ ಈಗ ಗದಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಧಿ ಪರಿಶೀಲನೆ ಸಭೆ ನಡೆಸಿದ್ರು. ಇತಿಹಾಸ ತಜ್ಞ ಡಾಕ್ಟರ್ ಎಂ ಕೃಷ್ಣಮೂರ್ತಿ ನೇತೃತ್ವದ 6 ಸದಸ್ಯರ ತಂಡ ಪರಿಶೀಲನೆ ನಡೆಸಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ತಜ್ಞರ ತಂಡ ಆಭರಣಗಳ ಆಕಾರ, ವಿನ್ಯಾಸ, ಗಾತ್ರ ಪರಿಶೀಲಿಸಿದಾಗ ಆಭರಣ ಸುಮಾರು 500ರಿಂದ 600 ವರ್ಷಗಳಷ್ಟು ಹಳೆಯದಿರಬಹುದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸಿಂಹ ಅಥವಾ ಕೀರ್ತಿಮುಖ ಇರುವ ಆಭರಣ ಇದಾಗಿದೆ. ಹೆಣ್ಣು ದೇವರಿಗೆ ಅರ್ಪಿಸಲು ಸಿದ್ಧವಾಗಿರುವ ಆಭರಣದಂತೆ ಈ ಆಭರಣಗಳಿವೆ. ಆದರೆ ಮುಸ್ಲಿಮರ ದಾಳಿ ಕಾಲದಲ್ಲಿ ಈ ಆಭರಣ ಹಾಗೂ ಚಿನ್ನವನ್ನ ಮುಚ್ಚಿಟ್ಟಿರಬಹುದು. ಚಿನ್ನಾಭರಣದಲ್ಲಿ ನೀಲಮಣಿ, ಪಚ್ಚೆ, ಹವಳದಂತ ಅಮೂಲ್ಯ ಹರಳುಗಳಿವೆ. ಈಗ 470 ಗ್ರಾಂ ಚಿನ್ನದ ಇಂದಿನ ಬೆಲೆ ಅಂದಾಜು 80 ಲಕ್ಷ. ಆದರೆ ಇದು ಪುರಾತನ ಆಭರಣ ಆಗಿದ್ರಿಂದ ಇದರ ಮೌಲ್ಯ 10 ಪಟ್ಟು ಹೆಚ್ಚಿಗೆ ಆಗುತ್ತೆ ಎಂಬ ಮಾಹಿತಿಯನ್ನ ನಿಧಿ ಪರಿಶೀಲನಾ ತಂಡದ ತಜ್ಞರು ನೀಡಿದ್ದಾರೆ. 600ರಿಂದ 800 ವರ್ಷದ ಒಳಗಿನ ಒಂದು ಆಭರಣಗಳಂತ ನಾವು ಕಲ್ಪನೆ ಮೀರಿ ಹೇಳಿದ್ದೇವೆ. ಒಳ್ಳೆಯ ಸೂಕ್ಷ್ಮತೆಯಿಂದ ಕೆಲಸ ಮಾಡಿದ್ದು, ಹ್ಯಾಂಡ್ವರ್ಕು, ಕೈ ಕೆಲಸ, ಸೂಕ್ಷ್ಮ ಕೆಲಸಗಳನ್ನು ಮಾಡಿದ್ದಾರೆ. ಈಗೂ ಕೂಡ ಆಭರಣಗಳು ನಾವೇನಾದರೂ ಮಾಡಿದರೆ ಅದು ಎಲ್ಲರಿಗೂ ಇಷ್ಟಪಡುವಂಥ ಆಭರಣಗಳಾಗಿರ್ತವೆ. ಒಟ್ಟಾರೆ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಕುಟುಂಬಕ್ಕೆ ಸದ್ಯ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಹಾಗೂ 30-40 ಸೈಟ್ ನೀಡಿದ್ದು ಸ್ವಲ್ಪ ಮಟ್ಟಿಗೆ ಖುಷಿ ತಂದಿದೆ. ಆದರೆ ಸರ್ಕಾರ ಹೇಳಿದ ಹಾಗೆ ಕಾನೂನಿನ ಪ್ರಕಾರ ನಿಧಿ ಕೊಟ್ಟ ಕುಟುಂಬಕ್ಕೆ 5ನೇ 1 ಭಾಗ ನೀಡಬೇಕು ಅಂತ ಅಧಿಕಾರಿಗಳು ಹೇಳಿದ್ರು. ಇಲ್ಲಿವರೆಗೂ ಕಾನೂನಿನ ಪ್ರಕಾರ ಈ ಕುಟುಂಬಕ್ಕೆ ಏನೇನು ಸಲ್ಲಬೇಕೋ ಅದನ್ನ ಸಚಿವ ಎಚ್.ಕೆ. ಪಾಟೀಲ್ ಸಲ್ಲಿಸ್ತೀವಿ ಅಂತ ಈಗಾಗಲೇ ಭರವಸೆ ಸಹ ನೀಡಿದ್ದಾರೆ. ಹಾಗಾಗಿ ಕೊಟ್ಟ ಮಾತಿನಂತೆ ಬಡ ಕುಟುಂಬಕ್ಕೂ ಸ್ವಲ್ಪ ಸಹಾಯ ಆಗಲಿ ಅನ್ನೋದೇ ನಮ್ಮ ಕಳಕಳಿ. ಕ್ಯಾಮರಾಮ್ಯಾನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.